ಮೂಡ ಹಗರಣದ ತನಿಖೆ ಚುರುಕುಗೊಂಡಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಗೆ ಇಳಿದಿರುವ ಲೋಕಾಯುಕ್ತ ಮತ್ತು ಇಡಿ ಮತ್ತಷ್ಟು ಮಂದಿಯನ್ನ ವಿಚಾರಣೆ ಮಾಡ್ತಾ ಇದೆ. ಮತ್ತಷ್ಟು ಮಂದಿಗೆ ನೋಟಿಸ್ ಕೊಡ್ತಾ ಇದೆ. ಮೂಡಾದ ಹಿಂದಿನ ಆಯುಕ್ತ ನಟೇಶ್ ಅವರೇ ಹಗರಣದ ಮೂಲ ರೂವಾರಿ ಅಂತ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ. ಮೂಡಾ ಕೇಸ್, ಮಾಜಿ ಆಯುಕ್ತ ನಟೇಶ್ ವಿಚಾರಣೆ. ಬೆಳಗ್ಗೆ ಗರಂ, ವಿಚಾರಣೆ ಬಳಿಕ ಫುಲ್ ಸೈಲೆಂಟ್. Is it I'm dancing? ಏನ್ ವಿಜುವಲ್ಸ್ should don't have a minimal common sense at least. ಅಬ್ಬಬ್ಬಬ್ಬ, ನೋಡಿದ್ರಲ್ಲ, ಇದು ಮೂಡಾ ಮಾಜಿ ಆಯುಕ್ತ ನಟೇಶ್ ಅವರ ರೋಷಾವೇಶ. ಲೋಕಾಯುಕ್ತ ವಿಚಾರಣೆಗೆ ಬಂದಿದ್ದ ನಟೇಶ್ ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಿದ್ದಂತೆ ಎಗರೆಗರಿ ಬಿದ್ರು. ವಿಚಾರಣೆ ಎದುರಿಸಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಅದ್ಹೇಗೆ ದಂಗಾದ್ರು ನೋಡಿ. ಏನ್ ವಿಜುವಲ್ಸ್ should don't have a minimal common sense at least. ಈಗ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಇಲ್ಲೇನ್ ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಮೀಡಿಯಾದವ್ರನ್ನ ಬಂದ ತಕ್ಷಣ? ನಾನು ಆ ಥರ ಕೇಳಿಲ್ಲ. ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ 3 to 4 months ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಮೂಡಾ ಅಕ್ರಮದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಎಂ ಪತ್ನಿ ಪಾರ್ವತಿಗೆ 14 ಬದಲಿ ನಿವೇಶನಕ್ಕೆ ಆದೇಶ ನೀಡಿದ್ದ ಆರೋಪದಡಿ ಮಾಜಿ ಆಯುಕ್ತ ನಟೇಶ್ ರನ್ನ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಲೋಕಾಯುಕ್ತ ತನಿಖೆ ನಡುವೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಸ್ಫೋಟಕ ಆರೋಪ ಮಾಡಿದ್ದಾರೆ. 50-50 ಸೈಟ್ ಹಂಚಿಕೆಯ ಭ್ರಷ್ಟಾಚಾರದಲ್ಲಿ ಮೂಲ ರೂವಾರಿಯೇ ನಟೇಶ್. ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಬದಲಿ ನಿವೇಶನ ಕೊಟ್ಟಿದ್ದಾರೆ ಎಂದಿದ್ದಾರೆ. 50-50 ಅನುಪಾತ ಏನು ಇಲ್ಲಿವರೆಗೆ ಭ್ರಷ್ಟಾಚಾರ ಆಗಿದೆ, ಇದಕ್ಕೆ ಮೂಲ ರೂವಾರಿನೇ ಇವನು ಸರ್, ಇವನು ಬಂಧಿಸಬೇಕು. ಲೋಕಾಯುಕ್ತರ ವಿಚಾರಣೆಗೆ ಸಿಡಿದೆದ್ದ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಇವರು ವಿಚಾರಣೆ ವೇಳೆ ಕಾಫಿ ಟೀ ಕೊಟ್ಟು ಕೂರಿಸಿಕೊಂಡಿರ್ತಾರೆ, ಬಂಧನ ಮಾಡೋದಿಲ್ಲ ಅಂತ ಕಿಡಿಕಾರಿದ್ರು. ಮತ್ತೊಂದ್ ಕಡೆ ಸಿಎಂ ಕುಟುಂಬಕ್ಕೆ ನಟೇಶ್ ಅನುಕೂಲ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಇವರೇನು ಬಂಧಿಸ್ತಾರೆ? ಇವರು ಒಳಗಡೆ ಅವನಿಗೆ ಕಾಫಿ ಟೀ ಕೊಟ್ಕೊಂಡು ಕೂರ್ಸ್ಕೊಂಡಿರ್ತಾರೆ. ಈಗ ಇವರೇ ಭ್ರಷ್ಟಾಚಾರದ ತುಂಬಿ ತುಳ್ಕಾಡ್ತಾರೆ. ಅವ್ರೆಲ್ಲಿ ಬಂಧಿಸಕ್ಕಾಗತ್ತೆ ಇವ್ರ ಕೈಲಿ? ಸಿದ್ದರಾಮಯ್ಯ ಕುಟುಂಬಕ್ಕೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಇವರು ಎಲ್ಲ ಬರೀ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡಿ ಸ್ಪಷ್ಟವಾಗಿ ಬರ್ತದೆ. ಇಷ್ಟೆಲ್ಲ ತನಿಖೆಯ ನಡುವೆ ಮೂಡಾದ ಮತ್ತೊಬ್ಬ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ಈ ಹಿಂದೆ ಪ್ರಾಧಿಕಾರದ ಸಭೆಗೆ ವ್ಯತಿರಿಕ್ತ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಸಿಎಂ ಪತ್ನಿ ಮಾರುಕಟ್ಟೆ ದರದ ಪರಿಹಾರದ ಹಣಕ್ಕೊಪ್ತಿಲ್ಲ, 60-40 ಅನುಪಾತದಲ್ಲಿ ಬದಲಿ ಜಾಗ ಪಡೀತಿಲ್ಲ, ಬದಲಿ ಜಮೀನು ಬೇಕು ಅಂತ ಒತ್ತಾಯಿಸುತ್ತಿರೋದಾಗಿ ಇದೇ ಧ್ರುವ ಕುಮಾರ್ ತಿಳಿಸಿದ್ರು. ಧ್ರುವ ಕುಮಾರ್ ಸಹಿಯೊಂದಿಗೆ ಸಭೆಗೆ ತಿಳಿಸಿದ್ದ ದಾಖಲೆ TV9ಗೆ ಲಭ್ಯವಾಗಿದೆ. ಸಿಎಂ ಪತ್ನಿಗೆ ಸೈಟು ನೀಡಿದ ವೇಳೆ ಮೂಡಾ ಅಧ್ಯಕ್ಷರಾಗಿದ್ದ ಧ್ರುವ ಕುಮಾರ್ಗೂ ನೋಟಿಸ್ ನೀಡಲಾಗಿದೆ. ವಿಚಾರಣೆಗೆ ಧ್ರುವ ಕುಮಾರ್ ಹಾಜರಾಗಬೇಕಿದೆ. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು. ಮುಂದೆ ನನ್ನ ಅವಧಿನೂ ಸಹ ಮುಗೀತು. ಇನ್ನು ಮೂಡಾ ಹಗರಣದಲ್ಲಿ 4ನೇ ಆರೋಪಿ ದೇವರಾಜುಗೂ ಲೋಕಾಯುಕ್ತ ಮತ್ತೆ ನೋಟಿಸ್ ನೀಡಿದೆ. ಜಮೀನು ಮಾಲೀಕರಾಗಿರೋ ದೇವರಾಜುರನ್ನ ಈ ಹಿಂದೆ ವಿಚಾರಣೆ ಮಾಡಲಾಗಿತ್ತು. ಇದೀಗ ವಿಚಾರಣೆಗೆ ಬರುವಂತೆ 2ನೇ ಬಾರಿಗೆ ನೋಟಿಸ್ ನೀಡಲಾಗಿದೆ. ಮತ್ತೊಂದು ಕಡೆ ಮಧ್ಯವರ್ತಿ DB ಶಿವಣ್ಣ ಇಡಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದ್ರು. ಬ್ಯೂರೋ ರಿಪೋರ್ಟ್, TV9.